ಹಲೋ ಬೊಂಬ ಚಾನಲ್ ನೋಡ್ತಿರೋ ಎಲ್ಲ ಬೊಂಬಾಟ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ, ಚಮಕ್, ಪ್ರಾಜೆಕ್ಟ್ ಅಲುಮೇಲಮ್ಮ ಇಂಥ ಹಲವಾರು ಫ್ಲೇವರ್ಸ್ ಕೊಟ್ಟಿರೋ ಸಿಂಪಲ್ ಸುನಿ ಅವರ ಬಜಾರ್ ಇವತ್ತು ಅನುಪಮ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಿದೆ. ಅಷ್ಟು ಮಾತ್ರ ಅಲ್ಲ, ನಾನು ದೊಡ್ಡ ಶೋಕ್ದಾರ್ ಆಗ್ತೀನಿ ಅನ್ನೋ ಒಬ್ಬ ಹೊಸ ಪ್ರತಿಭೆ ಧನ್ವೀರ್ ಗೌಡನ ಬಜಾರಲ್ಲಿ ಇವತ್ತು ಪರಿಚಯ ಮಾಡಿಕೊಡ್ತಿದ್ದಾರೆ. ನಮ್ಮ ಜೊತೆ ಇವತ್ತು ವೆರೈಟಿ ಫ್ಲೇವರ್ಸ್ ಮೂವಿ ಕೊಟ್ಟಿರೋ ಸುನಿ ಅಣ್ಣವರಿದ್ದಾರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ, ಆಮೇಲೆ ಚಮಕ್ಕು, ಪ್ರಾಜೆಕ್ಟ್ ಅಲುಮೇಲಂ, ಈ ಥರ ಹಲವಾರು ಫ್ಲೇವರ್ಸ್ ಹಾಕೊಟ್ಟಿರೋ ಸುನಿ ಅಣ್ಣ ಇವತ್ತು ನಮ್ಮ ಜೊತೆ. ಈ ಬಜಾರಲ್ಲಿ ಎಲ್ಲ ಹೇಗೆ ವಸ್ತುಗಳು ಸಿಗುತ್ತೋ ಅದೇ ರೀತಿ ಲವ್ ಇದೆ, ಸೆಂಟಿಮೆಂಟ್ ಇದೆ, ಆ್ಯಕ್ಷನ್ ಇದೆ, ಮತ್ತು ಎಲ್ಲದಕ್ಕಿಂತ ಒಂದು ಪಾರಿವಾಳದ ಕಥೆ ಇದೆ. ಧನ್ವೀರ್ ಈಗ ನಾವು ಶೋಕ್ದಾರ್ನ ನೋಡಿರಲ್ಲ, ಸೊ ಈ ಹೊಸ ಶೋಕ್ದಾರ್ ಯಾರು ಅಂತ ತೋರಿಸ್ತಾ ಇದ್ದೀವಿ. ಮತ್ತು ಮಾಸಿವ್ ಆಗಿರೋನು, ಸೊ ಜನಕ್ಕೆ ಇಷ್ಟ ಆಗ್ತಾನೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗ್ತಾನೆ 100%. ಮೂವಿ ಸ್ಕ್ರಿಪ್ಟ್ ಬಗ್ಗೆ ಏನಾದರೂ ಒಂಚೂರು? ಅದೇ ರಿವರ್ಸಿಬಲ್ ಲವ್ ಸ್ಟೋರಿ, ಪಾರಿವಾಳದ ಕಥೆ, ಒಂದು ಮಾಫಿಯಾ, ಸೊ ಇವೆಲ್ಲ ಸೇರ್ಕೊಂಡು ಒಂದು ಕಮರ್ಷಿಯಲ್ ಎಲಿಮೆಂಟ್ ಮಾಡಿದ್ವಿ. ಸೂಪರ್ ಆಗಿದೆ. ಚಾನ್ಸ್ ಕೊಡಲ್ಲ, ಫಸ್ಟ್ ಚಾನ್ಸ್ 100 ಆಸಾಮಾಗಿ ಯೂಸ್ ಮಾಡಿ. ಫಿಲ್ಮ್ ಚೆನ್ನಾಗಿದೆ. 100 days ಪಕ್ಕಾ ಸರ್. ಧನ್ವೀರ್ ಸೂಪರ್ ಆಕ್ಟಿಂಗ್, ಸೂಪರ್ ಮೂವಿ, ಸೂಪರ್ ಸೂಪರ್ 100 days, ಸೂಪರ್ 100 days ಫುಲ್ ಪ್ಯಾಕೇಜ್ ಸಿನಿಮಾ ಎಲ್ಲ ಇದೆ. ಅಕ್ಕ ಇದು ಫಿಲಂ ಅಂದ್ರೆ ಕರ್ನಾಟಕ ಜೂನಿಯರ್ ಡಿ ಬಾಸ್ಗೆ ಸೂಪರ್ ಆಗಿದೆ. 100 days ಚೆನ್ನಾಗಿದೆ. ಹೀರೋ ಹೀರೋಯಿನ್ ಇಂಗ್ಲಿಷ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಸೂಪರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೂಪರ್ ಎಕ್ಸ್ಟ್ರಾ. ಸಿಂಪಲ್ ಸುನಿ ಅವ್ರ ಜೊತೆಲಿ ಕೆಲಸ ಮಾಡೋದು ಒಂದು ಭಾಳ, ಅವ್ರ ಜೊತೆಲಿ ಕೆಲಸ ಮಾಡಿದ್ವಿ ಅಂತಲೇ ಅನಿಸಲ್ಲ, ಅಷ್ಟು ಸಿಂಪಲ್ ಆಗಿರುತ್ತೆ. ಯಾಕೆಂತಂದರೆ ಆತನಲ್ಲಿ ಎಲ್ಲವೂ ಮೊದಲೇ ಇರುತ್ತೆ, ತಯಾರಿಯಾಗಿರ್ತಾರೆ ಅವರು. ತೆರೆ ಮೇಲೆ ಈಗ ನೋಡಿದೆ ನಾನು, ಒಂದೊಂದು ಕ್ಷಣವೂ ಒಂದೊಂದು ಇನ್ಸಿಡೆಂಟು ಅಥವಾ ಒಂದೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿ ಕಳೆ ಕಟ್ಟಿದ್ದಾರೆ. ಎಲ್ಲ ಕಲಾವಿದರು, ಎಲ್ಲ ದೃಶ್ಯಗಳು ಇಡಿಯಾಗಿ ಒಟ್ಟಾರೆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದಕ್ಕೆ ನಾವು ರಿಯಾಕ್ಷನ್ಸ್ ಇಲ್ಲಿ ನೋಡ್ತಾ ಇದ್ದೀವಿ ಚಿತ್ರಮಂದಿರದಲ್ಲಿ. ಗೊತ್ತಿಲ್ಲ ನಂಗೆ ಆ್ಯಕ್ಚುಲಿ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಸಿನಿಮಾದಲ್ಲಿ ನನ್ನ ಪಾತ್ರನ ತುಂಬ ಅನುಭವಿಸ್ ಮಾಡಿದ್ದೀನಿ. ಬಿಕಾಸ್ ನಾನು ಮಿಡಲ್ ಕ್ಲಾಸ್ ಹುಡುಗಿ ಆಗಿರೋದ್ರಿಂದ ಆ ಮಿಡಲ್ ಕ್ಲಾಸ್ ಹುಡುಗಿ ಫೀಲಿಂಗ್ಸ್ ಆಗಿರ್ಬೋದು ಅದನ್ನೆಲ್ಲ ತುಂಬ ಇಷ್ಟಪಟ್ಟು ಅನುಭವಿಸ್ ಮಾಡಿದ್ದೀನಿ. ಓವರಾಲ್ ನನಗೆ ಸಿನಿಮಾದಲ್ಲಿ ಪಾರಿವಾಳ ಅಂದರೆ ಪ್ರಾಣ. ಸೊ ಕೊನೆ ತನಕನೂ ಆ ಪಾರಿವಾಳ ಮುದ್ದಾಗಿರುತ್ತಲ್ಲ, ಅದೊಂದು ವಿಶೇಷತೆ ಅಂತ ಹೇಳ್ಬೋದು. ಸಿಂಪಲ್ ಸುನಿ ಅವರ ಈ ಪಾರಿವಾಳ ಲವ್ ಕಾನ್ಸೆಪ್ಟ್ ನಿಮ್ಗೆ ಎಷ್ಟು ಹಿಡಿಸ್ತು? ನನಗೆ ಸೂಪರಾಗಿ ಹಿಡಿಸ್ತು, ಅದಕ್ಕೆ ಸಿನಿಮಾ ಪ್ರೀತಿಯಿಂದ ಮಾಡಿದೆ. ಮತ್ತೆ ಸುನಿ ಅವ್ರ ಬಗ್ಗೆ ಏನಾದರೂ ಹೇಳಿ. ಹೇಗೆ ಸುನಿ ಸರ್ ಆ್ಯಕ್ಚುಲಿ ಅವರು ತುಂಬ ಇಂಟರ್ವ್ಯೂಯಲ್ಲಿ ಹೇಳ್ತಾ ಇದ್ರು, ಇದು ನನ್ನ ಡೆಬ್ಯೂ ಆ್ಯಸ್ ಅ ಆ್ಯಕ್ಷನ್ ಅಂತ. ಬಟ್ ಅವ್ರ ಕೆಲಸ ಸೂಪರಾಗಿ ಮಾಡಿದ್ದಾರೆ. ನಿಮ್ಮ ಲವ್ ಕಾನ್ಸೆಪ್ಟ್ ಒಂದು ತುಂಬ ಓವರ್ಲೋಡ್ ಆಗಿತ್ತು, ತುಂಬ ಕ್ಯೂಟ್ ಆಗಿತ್ತು. ಬೊಂಬಾ ಟಿವಿಗಿಂದ